ನೋಡಿ, ರಾಜ್ಯ ಮಾತ್ರ ಅಲ್ಲ, ಬಹುಶಃ ಇಡೀ ದೇಶದಲ್ಲೇ ಈ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ. ಪೊಲೀಸ್ ಇಲಾಖೆಯಲ್ಲಿ ಲಂಚವಾತಾರ, ಭ್ರಷ್ಟಾಚಾರ. ನೋಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮಿತಿ ಮೀರಿದ ಟ್ರಾಫಿಕ್ ಪೊಲೀಸರಿಂದ ಲಂಚಾವತಾರ. ಫೋನ್ ಪೇ ಮೂಲಕ 500 ರೂಪಾಯಿ ಲಂಚ ಪಡೆದಿದ್ದ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ. ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ ಪೇ ಮೂಲಕವೇ ಲಂಚವನ್ನ ಪಡೆದಿರುವಂತಹ ಘಟನೆ ನಡೆದಿದೆ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿರೋದು ನೋಡಿ. ರಾಚಮಲ್ಲ ಅಂತ ಆತನ ಹೆಸರು. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ. ಈ ವೇಳೆ ಕಾನ್ಸ್ಟೇಬಲ್ ಮಂಜುನಾಥ್ ಆತನನ್ನ ಅಡ್ಡ ಹಾಕಿದ್ರು. 1,500 ರೂಪಾಯಿ ದಂಡ ಕಟ್ಟಲು ಹೇಳ್ತಾರೆ. ಆದ್ರೆ ಅಷ್ಟನ್ನ ಕಟ್ಟಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ 500 ರೂಪಾಯಿ ಆದ್ರೂ ಫೋನ್ ಪೇ ಮಾಡಪ್ಪ ಅಂತ ಮಾಡಿಸ್ಕೊಂಡಿದ್ದಾರೆ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಸಂಚಾರದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ನೋಡಿ, ರಾಜ್ಯ ಮಾತ್ರ ಅಲ್ಲ, ಬಹುಶಃ ಇಡೀ ದೇಶದಲ್ಲೇ ಈ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ. ಪೊಲೀಸ್ ಇಲಾಖೆಯಲ್ಲಿ ಲಂಚವಾತಾರ, ಭ್ರಷ್ಟಾಚಾರ. ನೋಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮಿತಿ ಮೀರಿದ ಟ್ರಾಫಿಕ್ ಪೊಲೀಸರಿಂದ ಲಂಚಾವತಾರ. ಫೋನ್ ಪೇ ಮೂಲಕ 500 ರೂಪಾಯಿ ಲಂಚ ಪಡೆದಿದ್ದ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ. ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ ಪೇ ಮೂಲಕವೇ ಲಂಚವನ್ನ ಪಡೆದಿರುವಂತಹ ಘಟನೆ ನಡೆದಿದೆ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿರೋದು ನೋಡಿ. ರಾಚಮಲ್ಲ ಅಂತ ಆತನ ಹೆಸರು. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ. ಈ ವೇಳೆ ಕಾನ್ಸ್ಟೇಬಲ್ ಮಂಜುನಾಥ್ ಆತನನ್ನ ಅಡ್ಡ ಹಾಕಿದ್ರು. 1,500 ರೂಪಾಯಿ ದಂಡ ಕಟ್ಟಲು ಹೇಳ್ತಾರೆ. ಆದ್ರೆ ಅಷ್ಟನ್ನ ಕಟ್ಟಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ 500 ರೂಪಾಯಿ ಆದ್ರೂ ಫೋನ್ ಪೇ ಮಾಡಪ್ಪ ಅಂತ ಮಾಡಿಸ್ಕೊಂಡಿದ್ದಾರೆ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಸಂಚಾರದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ನೋಡಿ, ರಾಜ್ಯ ಮಾತ್ರ ಅಲ್ಲ, ಬಹುಶಃ ಇಡೀ ದೇಶದಲ್ಲೇ ಈ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ. ಪೊಲೀಸ್ ಇಲಾಖೆಯಲ್ಲಿ ಲಂಚವಾತಾರ, ಭ್ರಷ್ಟಾಚಾರ. ನೋಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮಿತಿ ಮೀರಿದ ಟ್ರಾಫಿಕ್ ಪೊಲೀಸರಿಂದ ಲಂಚಾವತಾರ. ಫೋನ್ ಪೇ ಮೂಲಕ 500 ರೂಪಾಯಿ ಲಂಚ ಪಡೆದಿದ್ದ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ. ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ ಪೇ ಮೂಲಕವೇ ಲಂಚವನ್ನ ಪಡೆದಿರುವಂತಹ ಘಟನೆ ನಡೆದಿದೆ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿರೋದು ನೋಡಿ. ರಾಚಮಲ್ಲ ಅಂತ ಆತನ ಹೆಸರು. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ. ಈ ವೇಳೆ ಕಾನ್ಸ್ಟೇಬಲ್ ಮಂಜುನಾಥ್ ಆತನನ್ನ ಅಡ್ಡ ಹಾಕಿದ್ರು. 1,500 ರೂಪಾಯಿ ದಂಡ ಕಟ್ಟಲು ಹೇಳ್ತಾರೆ. ಆದ್ರೆ ಅಷ್ಟನ್ನ ಕಟ್ಟಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ 500 ರೂಪಾಯಿ ಆದ್ರೂ ಫೋನ್ ಪೇ ಮಾಡಪ್ಪ ಅಂತ ಮಾಡಿಸ್ಕೊಂಡಿದ್ದಾರೆ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಸಂಚಾರದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ನೋಡಿ, ರಾಜ್ಯ ಮಾತ್ರ ಅಲ್ಲ, ಬಹುಶಃ ಇಡೀ ದೇಶದಲ್ಲೇ ಈ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ. ಪೊಲೀಸ್ ಇಲಾಖೆಯಲ್ಲಿ ಲಂಚವಾತಾರ, ಭ್ರಷ್ಟಾಚಾರ. ನೋಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮಿತಿ ಮೀರಿದ ಟ್ರಾಫಿಕ್ ಪೊಲೀಸರಿಂದ ಲಂಚಾವತಾರ. ಫೋನ್ ಪೇ ಮೂಲಕ 500 ರೂಪಾಯಿ ಲಂಚ ಪಡೆದಿದ್ದ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ. ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ ಪೇ ಮೂಲಕವೇ ಲಂಚವನ್ನ ಪಡೆದಿರುವಂತಹ ಘಟನೆ ನಡೆದಿದೆ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿರೋದು ನೋಡಿ.
ರಾಚಮಲ್ಲ ಅಂತ ಆತನ ಹೆಸರು. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ. ಈ ವೇಳೆ ಕಾನ್ಸ್ಟೇಬಲ್ ಮಂಜುನಾಥ್ ಆತನನ್ನ ಅಡ್ಡ ಹಾಕಿದ್ರು. 1,500 ರೂಪಾಯಿ ದಂಡ ಕಟ್ಟಲು ಹೇಳ್ತಾರೆ. ಆದ್ರೆ ಅಷ್ಟನ್ನ ಕಟ್ಟಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ 500 ರೂಪಾಯಿ ಆದ್ರೂ ಫೋನ್ ಪೇ ಮಾಡಪ್ಪ ಅಂತ ಮಾಡಿಸ್ಕೊಂಡಿದ್ದಾರೆ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಸಂಚಾರ ವಿಚಾರದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ನೋಡಿ, ರಾಜ್ಯ ಮಾತ್ರ ಅಲ್ಲ, ಬಹುಶಃ ಇಡೀ ದೇಶದಲ್ಲೇ ಈ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ. ಪೊಲೀಸ್ ಇಲಾಖೆಯಲ್ಲಿ ಲಂಚವಾತಾರ, ಭ್ರಷ್ಟಾಚಾರ. ನೋಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮಿತಿ ಮೀರಿದ ಟ್ರಾಫಿಕ್ ಪೊಲೀಸರಿಂದ ಲಂಚಾವತಾರ. ಫೋನ್ ಪೇ ಮೂಲಕ 500 ರೂಪಾಯಿ ಲಂಚ ಪಡೆದಿದ್ದ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ. ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ ಪೇ ಮೂಲಕವೇ ಲಂಚವನ್ನ ಪಡೆದಿರುವಂತಹ ಘಟನೆ ನಡೆದಿದೆ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿರೋದು ನೋಡಿ. ರಾಚಮಲ್ಲ ಅಂತ ಆತನ ಹೆಸರು. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ. ಈ ವೇಳೆ ಕಾನ್ಸ್ಟೇಬಲ್ ಮಂಜುನಾಥ್ ಆತನನ್ನ ಅಡ್ಡ ಹಾಕಿದ್ರು. 1,500 ರೂಪಾಯಿ ದಂಡ ಕಟ್ಟಲು ಹೇಳ್ತಾರೆ. ಆದ್ರೆ ಅಷ್ಟನ್ನ ಕಟ್ಟಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ 500 ರೂಪಾಯಿ ಆದ್ರೂ ಫೋನ್ ಪೇ ಮಾಡಪ್ಪ ಅಂತ ಮಾಡಿಸ್ಕೊಂಡಿದ್ದಾರೆ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಸಂಚಾರ ವಿಚಾರದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ನೋಡಿ, ರಾಜ್ಯ ಮಾತ್ರ ಅಲ್ಲ, ಬಹುಶಃ ಇಡೀ ದೇಶದಲ್ಲೇ ಈ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ. ಪೊಲೀಸ್ ಇಲಾಖೆಯಲ್ಲಿ ಲಂಚವಾತಾರ, ಭ್ರಷ್ಟಾಚಾರ. ನೋಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮಿತಿ ಮೀರಿದ ಟ್ರಾಫಿಕ್ ಪೊಲೀಸರಿಂದ ಲಂಚಾವತಾರ. ಫೋನ್ ಪೇ ಮೂಲಕ 500 ರೂಪಾಯಿ ಲಂಚ ಪಡೆದಿದ್ದ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ. ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ ಪೇ ಮೂಲಕವೇ ಲಂಚವನ್ನ ಪಡೆದಿರುವಂತಹ ಘಟನೆ ನಡೆದಿದೆ. ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿರೋದು ನೋಡಿ. ರಾಚಮಲ್ಲ ಅಂತ ಆತನ ಹೆಸರು. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ. ಈ ವೇಳೆ ಕಾನ್ಸ್ಟೇಬಲ್ ಮಂಜುನಾಥ್ ಆತನನ್ನ ಅಡ್ಡ ಹಾಕಿದ್ರು. 1,500 ರೂಪಾಯಿ ದಂಡ ಕಟ್ಟಲು ಹೇಳ್ತಾರೆ. ಆದ್ರೆ ಅಷ್ಟನ್ನ ಕಟ್ಟಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ 500 ರೂಪಾಯಿ ಆದ್ರೂ ಫೋನ್ ಪೇ ಮಾಡಪ್ಪ ಅಂತ ಮಾಡಿಸ್ಕೊಂಡಿದ್ದಾರೆ ಪೊಲೀಸಪ್ಪ. ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಸಂಚಾರ ವಿಚಾರದ ಬಗ್ಗೆ ದೂರು ಕೂಡ ದಾಖಲಾಗಿದೆ.